ಬಾಲ ಕಾರ್ಮಿಕ ಪದ್ಧತಿಯನ್ನ ನಿಲ್ಲಿಸಬೇಕು, ಮರಳಿ ಆ ಮಕ್ಕಳನ್ನ ಶಾಲೆಗೆ ಕರೆತರಬೇಕು ಅಂತ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸಿದೆ, ಯೋಜನೆಗಳನ್ನ ಮಾಡ್ತಾ ಇದೆ, ಅರಿವನ್ನ ಮೂಡಿಸೋ ಪ್ರಯತ್ನಗಳಾಗ್ತಾ ಇದೆ. ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಈ ಪದ್ಧತಿ ಅಂದ್ರೆ ಬಾಲ ಕಾರ್ಮಿಕ ಪದ್ಧತಿ ಇನ್ನೂ ಜೀವಂತವಾಗಿದೆ. ಎಲ್ಲಿ ಅಂದ್ರೆ ಅದಕ್ಕೆ ಉತ್ತರ ರಾಯಚೂರಲ್ಲಿ. ಹೆಸರಿಗೆ ಮಾತ್ರ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ ಇನ್ಫಾರ್ಮೇಶನ್ ಸಿಕ್ಕ ತಕ್ಷಣ, ಆದ್ರೆ ಪರಿಸ್ಥಿತಿ ಮತ್ತೆ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಹಲವಾರು ಬಾರಿ ಈ ಬಗ್ಗೆ News18 ಎಚ್ಚರಿಸಿದ್ರೂ ಕೂಡ ಡೋಂಟ್ ಕೇರ್ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಓದುವಂತ ವಯಸ್ಸಲ್ಲಿ ಮಕ್ಕಳು ಕಾರ್ಮಿಕರಾಗ್ತಾ ಇದ್ದಾರೆ. ಶಾಲೆ ಬಿಟ್ಟು ಪೋಷಕರ ಜೊತೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ವಾಹನಗಳಲ್ಲಿ ನಿತ್ಯ ಕೂಲಿಗಾಗಿ ಮಕ್ಕಳನ್ನ ಸಾಗಾಟ ಮಾಡಲಾಗ್ತಾ ಇದೆ. ಗೂಡ್ಸ್ ಗಾಡಿಗಳಲ್ಲಿ ಪೋಷಕರ ಜೊತೆ ಮಕ್ಕಳ ಸಾಗಾಟ ಆಗ್ತಾ ಇದೆ. ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆಯನ್ನ ಡಿಸಿ ಹಾಗಾದ್ರೆ ಮರ್ತು ಬಿಟ್ರಾ? ಶಿಕ್ಷಣ, ಕಾರ್ಮಿಕ, ಮಕ್ಕಳ ಕಲ್ಯಾಣ ಸಚಿವರೇ ಈ ಬಗ್ಗೆ ಗಮನ ಹರಿಸಿ ಆಟೋ, ಟ್ರ್ಯಾಕ್ಟರ್, ಬೊಲೆರೋ ವಾಹನಗಳಲ್ಲಿ ಮಕ್ಕಳನ್ನ ಜಮೀನುಗಳಿಗೆ ಕೆಲಸಕ್ಕೆ ಅಂತ ಪೋಷಕರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಟ್ಟಡಗಳ ಕೆಲಸಕ್ಕೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಗಾಗ News18 ನಲ್ಲಿ ಈ ಬಗ್ಗೆ ವರದಿಯನ್ನ ನಾವು ಪ್ರಸಾರ ಮಾಡ್ತಾ ಇದ್ವಿ. ಆಗ ಈ ತರ ಆಗ್ತಾ ಇದೆಯಾ, ಸರಿ ಹೋಗಿ ದಾಳಿ ಮಾಡ್ತಾರೆ, ಏನೋ ಒಂದು ಕ್ರಮ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಅದೇ ಪರಿಸ್ಥಿತಿ ಮತ್ತೆ ಮುಂದುವರಿಯುತ್ತೆ. ಬಾಲ ಕಾರ್ಮಿಕ ಪದ್ಧತಿಯ ನಿರ್ಮೂಲನೆ ಇದು ಆಗಕ್ಕೆ ಸಾಧ್ಯನಾ? ವಾಸ್ತವಿಕವಾಗಿ ಆಲೋಚನೆ ಮಾಡಿದಾಗ ವಸ್ತುಸ್ಥಿತಿ ನಿಜವಾಗಲೂ ಕೂಡ ನಿರ್ಮೂಲನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಮಕ್ಕಳನ್ನ ಟಮ್ ಗಾಡಿಯಲ್ಲಿ ಒತ್ಕೊಂಡು ಬಂದ ಹಳ್ಳಿಗಳಿಂದ ಬಂದು ಹೊಲಗಳಿಗೆ ಕರ್ಕೊಂಡು ಹೋಗ್ತಾರೆ. ಮೆಣಸಿನಕಾಯಿ ಸೀಸನ್ ಬಂದಾಗ ಮೆಣಸಿನಕಾಯಿ ಬಿಡಿಸ್ಬೇಕು, ಹತ್ತಿ ಸೀಸನ್ ಬಂದಾಗ ಹತ್ತಿ ಬಿಡಿಸ್ಬೇಕು. ಇಲ್ಲಿ ಸಮಸ್ಯೆಗೆ ಮೂಲ ಕಾರಣ ಇದು ಸೋಷೋ ಎಕನಾಮಿಕಲ್ ಪ್ರಾಬ್ಲಮ್ ಆಫ್ ದ ಫ್ಯಾಮಿಲಿ. ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡಲಿಕ್ಕೆ ಮತ್ತು ಮಕ್ಕಳಿಗೆ ಗುಣಮಟ್ಟ ಶಿಕ್ಷಣ ಕೊಡಲಿಕ್ಕೆ ಮಕ್ಕಳು ಶಾಲೆಯಲ್ಲಿರುವಂಗೆ ಇವತ್ತು ಬಾಲಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಕೆಲಸ ನಡೀತದೆ. ನಿಜವಾಗ್ಲೂ ಇದು ಶ್ಲಾಘನೀಯ. ಆದರೆ ಇವತ್ತು ಬಾಲಕಾರ್ಮಿಕರ ಮಕ್ಕಳು ನಾವೇನು ಬಾಲಕಾರ್ಮಿಕ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಅವ್ರನ್ನ ರೆಸ್ಕ್ಯೂ ಮಾಡ್ಕೊಂಡು ಬರ್ತೀವಿ. ಆ ಮಕ್ಕಳನ್ನ ಒಂದು 6 ತಿಂಗಳ ವಸತಿ ನಿಲಯದಲ್ಲಿ ಇಡೋ ಮೂಲಕ ಆ ಮಕ್ಕಳಿಗೆ ಮುಖ್ಯವಾಹಿನಿಗೆ ತರಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ರೆ ನಿಜವಾಗ್ಲೂ ಅದು ಯಶಸ್ವಿ ಆಗ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ? ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ಅರ್ಥ ಆಗುತ್ತೆ ಆ ಕುಟುಂಬದ ಪರಿಸ್ಥಿತಿ, ಅದರಲ್ಲೂ ಆರ್ಥಿಕ ಪರಿಸ್ಥಿತಿ, ಆ ಬಡತನದಿಂದಾಗೇನೆ ಮಕ್ಕಳನ್ನು ಪಾಪ ಅವ್ರು ಕೂಲಿ ಕೆಲಸ ಕರ್ಕೊಂಡು ಹೋಗೋದು. ಆದ್ರೆ ಇದನ್ನ ನಿಷೇಧ ಮಾಡಿದೆ ಸರ್ಕಾರ. ಒಂದಿಷ್ಟು ಯೋಜನೆಗಳನ್ನು ಕೂಡ ರೂಪಿಸಿದ್ದಾರೆ, ಇಲ್ಲ ಅಂತಲ್ಲ. ಸೊ ಅಲ್ಲಿರುವಂತ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಶರ್ಮಿತಾ, ರಾಯಚೂರು ಜಿಲ್ಲೆಯಲ್ಲಿ ಅಕ್ಷರಶಃ ಇಡೀ ರಾಜ್ಯದಲ್ಲಿ ಬಾಲ ಕಾರ್ಮಿಕ ಪದ್ಧತಿಯ ನಿಷೇಧ ಏನಾಗಿದೆ, ಇದು ರಾಯಚೂರು ಜಿಲ್ಲೆಗೆ ಅಪ್ಲೈ ಆಗುತ್ತೋ ಇಲ್ವೋ ಎನ್ನುವಂತಹ ಆತಂಕ ಸಾಕಷ್ಟು ದಿನಗಳಿಂದ ಇಲ್ಲಿ ಮನೆ ಮಾಡಿರ್ತಕ್ಕಂಥದ್ದು ಜಿಲ್ಲೆಯಲ್ಲಿ. ಈ ಬಗ್ಗೆ News18 ಸತತವಾಗಿ ಹಲವಾರು ಬಾರಿ ವರದಿ ಮಾಡಿದ್ರು ಕೂಡ ಎಚ್ಚೆತ್ತುಕೊಳ್ಳದಂತಹ ಜಿಲ್ಲಾಡಳಿತ ತನ್ನ ಹಳೆಯ ನಿರ್ಧಾರ ಅಂದ್ರೆ ತನ್ನ ಹಳೆಯ ವರಸೆಯನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ನೋಡಿ, ಇಲ್ಲಿ ಒಂದು ಇಲಾಖೆ ಅಲ್ಲ, ಬಾಲಕಾರ್ಮಿಕ ಪದ್ಧತಿಯನ್ನ ನಿಷೇಧ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ಬಾಲಕಾರ್ಮಿಕರ ಕಚೇರಿ ಏನಿದೆ, ಆ ಅಧಿಕಾರಿಗಳಿದೆ, ಅವ್ರದ್ದು ಮಾತ್ರ ಜವಾಬ್ದಾರಿ ಅಲ್ಲ. ಇದು ಕಂಪ್ಲೀಟ್ ಆಗಿ ಜಿಲ್ಲಾಡಳಿತವೇ ನಿರ್ಧಾರ ತೆಗೆದುಕೊಂಡು ನಿಷೇಧವನ್ನ ಮಾಡ್ತಕ್ಕಂತಹ ಒಂದು ಬಹುದೊಡ್ಡ ಒಂದು ಏನಂತಾರೆ ಮೌಢ್ಯದ ಪದ್ಧತಿ ಅಂತ ಹೇಳ್ಬೋದು. ಯಾಕಂದ್ರೆ ಕೂಲಿಗೆ ಈಗ ಬಡವರಾಗಿದ್ದಾರೆ ನಿಜ, ಆದ್ರೆ ಆ ಬಡತನವನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಶಿಕ್ಷಣ ಬಹುಮುಖ್ಯವಾದಂತಹ ಹಾದಿ ಆಗ್ತದೆ. ಆದ್ರೆ ಆ ಶಿಕ್ಷಣವೇ ಇವತ್ತು ಈ ಒಂದು ವಿಚಾರದಲ್ಲಿ ಇವತ್ತು ಮರೆ ಆಗ್ತಾ ಇದೆ. ಒಂದು ಕಡೆ ಕೇವಲ ಮಕ್ಕಳ ಶೈಕ್ಷಣಿಕ ಬದುಕಿನ ಮೇಲೆ ಮಾತ್ರ ಅಲ್ಲ, ಮಕ್ಕಳ ಮಾನಸಿಕವಾಗಿ ದೈಹಿಕವಾಗಿಯೂ ಕೂಡ ಇಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಶರ್ಮಿತಾ. ಒಂದು ಕಡೆ ಕೇವಲ ಏನಾಗಿದೆ, ನಿಯಮಗಳನ್ನ ಇವತ್ತು ಏನು ಮಾಡಿದ್ದಾರೆ, ಆ ನಿಯಮಗಳೇ ಇವತ್ತು ಈ ಬಾಲಕಾರ್ಮಿಕ ಪದ್ಧತಿಯನ್ನ ಹೋಗಲಾಡಿಸೋದಕ್ಕೆ ಇಲ್ಲಿ ವಿರುದ್ಧವಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ, ನಾವು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಶರ್ಮಿತಾ, ಕೇವಲ ನಾವಷ್ಟೇ ಹೋಗಿ ದಾಳಿ ಮಾಡಿದ್ರೆ ಆಗೋಲ್ಲ, ಅದಕ್ಕೆ RTO ಬರ್ಬೇಕಾಗುತ್ತೆ, ಪೊಲೀಸ್ ಇಲಾಖೆ ಸಾಥ್ ಕೊಡ್ಬೇಕಾಗುತ್ತೆ, ಮಕ್ಕಳ ರಕ್ಷಣಾ ಘಟಕದವರು ಸಾಥ್ ಕೊಡ್ಬೇಕಾಗುತ್ತೆ. ಈಗ ಎಲ್ಲರನ್ನ ಕ್ರೋಢೀಕರಿಸಿ ಇವತ್ತು ಹೋಗಿ ದಾಳಿ ಮಾಡಿ ಅವ್ರನ್ನ ತೆಗೆದುಕೊಂಡು ಬಂದ್ರು ಕೂಡ ಆ ಮಕ್ಕಳನ್ನ ಕ್ಷಣಾರ್ಧದಲ್ಲಿ ಇವತ್ತು ಠಾಣೆಯಲ್ಲಿ ಒಂದು ಕೇಸನ್ನ ದಾಖಲಿಸಿಕೊಂಡು ಬಿಟ್ಬಿಡ್ತೀವಿ. ಈಗಾದ್ರೆ ಮತ್ತೆ ತಿರ್ಗಾ ಮಾರನೇ ದಿನ ಅದೇ ಕೆಲಸಕ್ಕೆ ಮುಂದಾಗ್ತಾರೆ. ಹೀಗಾದ್ರೆ ಇದರ ವಿರೋಧಿ ಯಾವಾಗ ಆಗ್ತದೆ, ಇದರ ನಿಷೇಧ ಯಾವಾಗ ಆಗ್ತದೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆಯಾಗಿ ಇವತ್ತು ರಾಯಚೂರು ಜಿಲ್ಲೆ ಕಾಡ್ತಾ ಇರ್ತಕ್ಕಂಥದ್ದು ಶರ್ಮಿತಾ. ಹೀಗಾಗಿ ಇವತ್ತು ತೆರೆದ ವಾಹನಗಳಲ್ಲಿ ಯಥೇಚ್ಛವಾಗಿ ಇವತ್ತು ನಿಯಮ ಬಾಹಿರವಾಗಿ ತೆರೆದ ವಾಹನಗಳು, ಗೂಡ್ಸ್ಗಳಾಗಿರ್ಬೋದು, ಟ್ರ್ಯಾಕ್ಟರ್ಗಳಾಗಿರ್ಬೋದು, ಬುಲೆರೋ ವಾಹನಗಳಾಗಿರ್ಬೋದು, ಯಥೇಚ್ಛವಾಗಿ ಮಕ್ಕಳನ್ನ ಅಪಾಯಕರವಾದಂತಹ ರೀತಿಯಲ್ಲಿ ಇವತ್ತು ಮೇಲ್ಗಡೆ ಟಾಪ್ ಮೇಲೆ ಕೂಡಿಸ್ಕೊಂಡು ಕುರಿ ಹಿಂಡಿನ ತುಂಬಿದಂತೆ ಆ ರೀತಿಯಾಗಿ ಮಕ್ಕಳನ್ನ ಇವತ್ತು ಕೂಲಿ ಕೆಲಸಕ್ಕೆ ಕರೆದೊಯ್ಯಲಾಗ್ತಾ ಇದೆ. ಹಾಗಾದ್ರೆ ಹೋಟೆಲ್ ಮತ್ತು ಕೈಗಾರಿಕೋದ್ಯಮಗಳಲ್ಲಿ ಕೆಲಸ ಮಾಡತಕ್ಕಂತ ಮಕ್ಕಳು ಮಾತ್ರ ಬಾಲಕಾರ್ಮಿಕರ? ಈ ಜಮೀನುಗಳಲ್ಲಿ ಈ ರೀತಿಯಾಗಿ ಹತ್ತಿ ಬಿಡಿಸೋದು, ಮೆಣಸಿನಕಾಯಿ ಬಿಡಿಸೋದು, ಇನ್ನಿತರ ಕಳೆ ತೆಗೆತಕ್ಕಂತ ಕೆಲಸಕ್ಕೆ ಹೋಗ್ತಕ್ಕಂತ ಮಕ್ಕಳನ್ನ ಬಾಲಕಾರ್ಮಿಕರು ಅಂತ ಯಾಕೆ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ? ಇವ್ರ ಮೇಲೆ ಯಾಕೆ ಕ್ರಮವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂತಹ ವಿಚಾರ ಬಹುದೊಡ್ಡ ಪ್ರಶ್ನೆಯಾಗಿರ್ತಕ್ಕಂಥದ್ದು. ಈ ಬಗ್ಗೆ ಜಿಲ್ಲಾಡಳಿತ ಮತ್ತು ಜಿಲ್ಲಾಧಿಕಾರಿಗಳೇ ಸ್ವತಃ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಇದನ್ನ ನಿರ್ಮೂಲನೆ ಮಾಡತಕ್ಕಂತ ಕೆಲಸಕ್ಕೆ ಕೈ ಹಾಕಿದ್ರೆ ಮಾತ್ರ ಇದರಲ್ಲಿ ನಿಷೇಧ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಆಗಿದ್ರು ಕೂಡ ರಾಯಚೂರು ಜಿಲ್ಲೆಯಲ್ಲಿ ಇನ್ನೂ ಕೂಡ ಜೀವಂತವಾಗೇ ಇರ್ತದೆ ಶರ್ಮಿತಾ.